ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತೇಳಿ ಹೊರಟಿದ್ದೀವಿ. ಯಾಕೆ ಶಾಪಿಂಗು ಏನು ಅಂತ ಹೇಳ್ತೀನಿ ಲಾಸ್ಟಿಗೆ, ಕೊನೆವರೆಗೂ ವಿಡಿಯೋನ ನೋಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಾ ಆಟೋ ಹಿಂದೆ ಎಷ್ಟು ಚೆನ್ನಾಗಿ ಲೈನ್ಸ್ ಇದೆ ಅಂತ. ಎಂಜಾಯ್ ಎವ್ರಿ ಮೂಮೆಂಟ್ ಬಿಕಾಸ್ ಡೆತ್ ಇಸ್ ಅನ್ಎಕ್ಸ್ಪೆಕ್ಟೆಡ್. ಎಷ್ಟು ಚೆನ್ನಾಗಿದೆಲ್ಲ ಲೈನ್, ಅದು ಹಾಗೆ ಚೆನ್ನಾಗಿತ್ತು ಅಂತ ಹೇಳಿ ವಿಡಿಯೋ ಮಾಡಿದೆ. ಈಗ ನಾವು ಹೊರಟಿರೋದು ನೆಲಮಂಗಲ ರೋಡಲ್ಲಿರುವಂಥ ಒಂದು ಫ್ಯಾಕ್ಟ್ರಿ, ಅಂದರೆ ಗಾರ್ಮೆಂಟ್ಸ್, ಹೋಲ್ಸೇಲ್ ಗಾರ್ಮೆಂಟ್ಸ್. ಅದು ಒಂಥರ ಚೆನ್ನಾಗಿದೆ, ನಮಗೂ ಯಾರೋ ಹೀಗೆ ಹೇಳಿತು. ಸೊ ಹಾಗಾಗಿ ನೋಡ್ಕೊಬರೋಣ ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ಹೊರಟಿದ್ದೀವಿ ನೆಲಮಂಗಲ ಕಡೆ. ಈಗ ತುಂಬ ಬಿಸಿಲಿತ್ತು, ನಾವು ಮಧ್ಯಾಹ್ನದಂಗೆ ಹೊರಟಿದ್ದು. ಸೊ ಹಂಗಾಗಿ ಹೊರಟಿದ್ದೀವಿ. ಏನೆಲ್ಲ ಕಲೆಕ್ಷನ್ಸ್ ಇರುತ್ತೆ, ಏನೆಲ್ಲ ಶಾಪ್ ಮಾಡ್ತೀವಿ ಅನ್ನೋದನ್ನೆಲ್ಲ ಲಾಸ್ಟಿಗೆ ನಾನು ಹೇಳ್ತೀನಿ, ನೀವು ನೋಡಿ. ಹೀಗೆ ಹೋಗ್ತಾ ಹಾಗೆ ಮಾತಾಡಿಕೊಂಡು ಹೊರಟಿದ್ದೀವಿ. ಇನ್ನೆಲ್ಲ ತಗೋಬೇಕು, ಏನು ಕತೆ, ಏನು ಎತ್ತ ಅಂತ ನೋಡ್ತಾ ಇದ್ದೀರಾ. ಇದೇ ಹೋಲ್ಸೇಲ್ ಗಾರ್ಮೆಂಟ್ಸು ನೆಲಮಂಗಲ ರೋಡಲ್ಲಿ. ಇದು ನಮ್ಮನೆಯವ್ರು ಹೇಳಿದ್ರು KB ಆಫೀಸ್ ಆಪೋಸಿಟಲ್ಲಿರೋದು ಅಂತ ಹೇಳಿ. ಹಾಗೆ ನೋಡ್ತಾ ಇದ್ವಿ. ಇಲ್ಲಿ ಫಸ್ಟ್ ಮೇಯ್ನ್ ಆಗಿ ನನಗೆ ಅಂತ ಹೇಳಿ ನಾನು ಅನ್ಕೊಂಡು ಬಂದಿದ್ದು ಬಟ್ಟೆ ನೋಡಿ ತಗೊಳ್ಳೋಣ ಅಂತ. ಬಟ್ ಕೊನೆಗೆ ಏನಾಯ್ತು ಅನ್ನೋದನ್ನ ನೋಡಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು ನನಗೂ. ಇಲ್ಲಿ ನಮ್ಮ ಅಚ್ಚಗೆ ನೋಡೋಣ ಅಂತ ಹೇಳಿ ಬಂದ್ವಿ. ಸಖತ್ತಾಗಿರೋ ಕಲೆಕ್ಷನ್ಸ್ ಎಲ್ಲ ಇತ್ತು. ಅದರಲ್ಲೂ ಚಿಕ್ಕ ಮಕ್ಳಿಗೆ, ಅಂದರೆ ಹೆಣ್ಮಕ್ಳಿಗೆ, ಚಿಕ್ಕ ಮಕ್ಳಿಗೂ ಇರ್ತಾರಲ್ಲ, ಏನಿಲ್ಲ ಅಂದರೆ 1ರಿಂದ 5ರವರೆಗೂ ಇರೋಂಥವ್ರು, ಇಲ್ಲ ನ್ಯೂ ಬಾರ್ನ್ ಬೇಬಿ ಅವ್ರಿಗೆಲ್ಲ ಸಖತ್ತಾಗಿತ್ತು ಬಟ್ಟೆಗಳು. ಚಿಕ್ಕ ಮಕ್ಳಿಗೆ ಬಟ್ಟೆ ತುಂಬ ಚೆನ್ನಾಗಿತ್ತು. ಬಟ್ ದೊಡ್ಡವರಿಗೆ ಅಷ್ಟು ಕಲೆಕ್ಷನ್ಸ್ ಇಲ್ಲ. ನನಗೆ ನೋಡ್ಬೋದು ಇಲ್ಲಿ ಫ್ರಾಕ್ಸು ಮತ್ತು ಲಂಗ ದಾವಣಿ, ಲಂಗ ಬ್ಲೌಸು, ಏನೇನೆಲ್ಲ ಚಿಕ್ಕ ಚಿಕ್ಕ ಮಕ್ಳಿಗೆ ಒಂಥರ ಚೆನ್ನಾಗಿತ್ತು ನೋಡೋಕ್ಕೇನೆ. ಹಾಗೆ ವಿಡಿಯೋ ಮಾಡ್ಕೊಂಡೆ ನೋಡಿ. ಈ ಥರ ಫ್ರಾಕ್ ಎಲ್ಲ ನಾವು ಅವಾಗ ಹಾಕ್ತಾ ಇದ್ವಿ, ಅದೆಲ್ಲ ನೆನಪಾಗುತ್ತೆ. ಈ ಥರ ಬಟ್ಟೆಯಲ್ಲಿ ಅದೆಲ್ಲ ನೆನಪಾಗ್ತಾ ಇತ್ತು ನನಗೂ. ತುಂಬಾ ಚೆನ್ನಾಗಿತ್ತು ಮಾತ್ರ ಚಿಕ್ಕ ಚಿಕ್ಕ ಮಕ್ಳಿಗೆ. ಸ್ವಲ್ಪ 1 ಇಯರಿಂದ 10 ಇಯರು, ಇಲ್ಲ 1 ಇಯರಿಂದ 15 ಇಯರ್ಸ್ ತನಕನೂ ಚೆನ್ನಾಗಿತ್ತು. ಇನ್ನು ನಮಗೆಲ್ಲ ಸ್ವಲ್ಪ ದೊಡ್ಡವರಿಗೆಲ್ಲ ಅಷ್ಟು ಇಲ್ಲಿ ನನಗೆ ಇಷ್ಟ ಆಗಲಿಲ್ಲ. ಮಕ್ಳುಗಳಿಗೆ ನೀವು ತಗೋತೀರಾ ಅಂದರೆ ಇಲ್ಲಿಗೆ ಹೋಗ್ಬೋದು, ತುಂಬಾ ಚೆನ್ನಾಗಿದ್ದಾವೆ ಎಲ್ಲ ಬಟ್ಟೆಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಅಚ್ಚುಗೆ ನಾವು ಏನೆಲ್ಲ ಶಾಪ್ ಮಾಡ್ಕೊಬಂದಿದ್ದೀವಿ, ಅಚ್ಚುಗೆ ಮಾತ್ರ ಅಲ್ಲ ನನಗೂ ತೊಗೊಂಡೆ. ಆದರೆ ಜಾಸ್ತಿ ಎಲ್ಲ ಏನು ತೊಗೊಂಡಿಲ್ಲ. ಏನು ತೊಗೊಂಡಿದ್ದೀನಿ ಅಂತೇಳಿ ತೋರಿಸ್ತೀನಿ. ಫಸ್ಟು ಯಾಕೆ ತೊಗೊಂಡಿದ್ದೀನಿ ಅನ್ನೋದನ್ನ ಆಮೇಲೆ ಲಾಸ್ಟಿಗೆ ಹೇಳ್ತೀನಿ. ಕೆಲವ್ರಿಗೆ ಗೊತ್ತಾಗಿರುತ್ತೆ ಅನ್ಕೋತೀನಿ, ಕೆಲವ್ರಿಗೆ ಗೊತ್ತಾಗಿರಲ್ಲ. ಆ್ಯಕ್ಚುಲಿ ಇದೊಂದು ಪ್ಯಾಂಟ್ ತೊಗೊಂಡೆ ಅವನಿಗೆ. ಈ ಕಲರ್ ಒಂದು ಇರಲಿಲ್ಲ, ಈ ಥರ ಫ್ರಿಲ್ ಇರೋಂಥದ್ದು ಚೆನ್ನಾಗಿರುತ್ತೆ. ಈ ಥರ ಪ್ಯಾಂಟ್ ಅವನಿಗೆ ಇದೇ ಥರದ್ದೇ ಜಾಸ್ತಿ ಅವನು ಇಷ್ಟಪಡೋದು. ಇದು ನೋಡಿ ತೊಗೊಂಡೆ, ಈ ಥರ ಪಾಕೆಟ್ ಇರೋವಂಥದ್ದು ಚೆನ್ನಾಗಿದೆ. ಒಟ್ಟಿನಲ್ಲಿ ಕ್ವಾಲಿಟಿನೂ ಚೆನ್ನಾಗಿದೆ, ಸಾಫ್ಟಾಗಿದೆ. ಈ ಥರ ಸಾಫ್ಟಾಗಿರೋಂಥ ಬಟ್ಟೆನ ಅವನು ಜಾಸ್ತಿ ಇಷ್ಟಪಡ್ತಾನೆ, ಚೆನ್ನಾಗಿರುತ್ತೆ. ಈ ಕಲರ್ ಬ್ರೌನ್ ಕಲರ್ದು ಒಂದು ಪ್ಯಾಂಟ್ ತೊಗೊಂಡೆ, ಆಯಿತಾ. ಇದಾದಮೇಲೆ ಈ ಥರ ಶರ್ಟ್ ತೊಗೊಂಡೆ, ಪಿಂಕ್ ಕಲರು. ಚೆನ್ನಾಗಿದೆಯಾ, ಹೇಗಿದೆ ಅಂತ ಹೇಳಿ, ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ಈ ಥರ ಅಟ್ಯಾಚ್ ಇದೆ, ಮತ್ತು ಹಾಫ್ ಸ್ಲೀವು. ಈ ಥರ ಕಲರ್ ಒಂಥರ ಚೆನ್ನಾಗಿದೆ. ಈ ಕಲರ್ ಇರಲಿಲ್ಲ ಅವನ ಹತ್ರ, ಸೊ ಹಂಗಾಗಿ ಮಿಕ್ಸಲ್ಲಿ ಈ ಥರ ಕಲರ್ನ ತೊಗೊಂಡೆ, ಚೆನ್ನಾಗಿದೆ. ಇದು ಒಂದು ಶರ್ಟು ಟಿ ಶರ್ಟ್ ಏನು ಬೇಕಾದ್ರೆ ಹೇಳ್ಬೋದು. ಹಾಗೆ ಇದೊಂದು ಶರ್ಟ್ ತೊಗೊಂಡಿದ್ದು ಫುಲ್ ಸ್ಲೀವು, ಚೆನ್ನಾಗಿದೆ. ಏನೋ ಒಂಥರ ಇದು ಸಾಫ್ಟಾಗಿ. ಒಟ್ಟು 1-2 ಶರ್ಟ್ ತೊಗೊಂಡ್ವಿ, ಫುಲ್ ಸ್ಲೀವು, ಚೆನ್ನಾಗಿದೆ ಈ ಕಲರು. ಹೇಗಿದೆ ಅಂತ ಹೇಳಿ. ಇದೊಂದು. ನೆಕ್ಸ್ಟು ನಾನು ಮನೇಲಿ ಹಾಕೋಕ್ಕೆ ಒಂದು ಪ್ಯಾಂಟ್ ಥರ ತಗೊಂಡೆ. ಇದು ಈ ಥರ ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಡೈಲಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಅಪರೂಪಕ್ಕೆ ಎಲ್ಲಾದರೂ ಹೋಗ್ಬೇಕಾದ್ರೆ ಹಾಕೋಬೋದು ಅಂತ ಇದೊಂದು ಪ್ಯಾಂಟ್ ತೊಗೊಂಡೆ ಅಷ್ಟೇ. ಅದನ್ನ ನೀವು ಹೇಳಬೇಕು, ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಏನಕ್ಕೆ ತಗೊಬಂದಿದ್ದು ಅಂತ ಹೇಳಿಲ್ಲ ಅಂತಲ್ಲ, ಅಚ್ಚು ಬರ್ತಡೇ ಬರ್ತಿದೆ. ಸೊ ಹಂಗಾಗಿ ಅವನಿಗೋಸ್ಕರ ಶಾಪಿಂಗು ಅಷ್ಟೇ.
ಈಗ ನೈಟಿಗೆ ಸಿಂಪಲ್ ಆಗಿ ಸಾಂಬಾರ್ ಮಾಡೋಣ ಅಂತ ಹೇಳಿ ಬೆಂಡೆಕಾಯಿ ಗ್ರೇವಿ ಮಾಡೋಣ ಅಂತ ಮಾಡ್ತಾ ಇದ್ದೆ. ಇಲ್ಲಿ ನಾನು ಒಂದೆರಡು ಟೊಮೊಟೊ ತಗೊಂಡಿದ್ದೀನಿ, ಹಾಗೆ ಒಂದು ಈರುಳ್ಳಿ, ಚಕ್ಕೆ, ಲವಂಗ, ಹಾಗೆ ಸ್ವಲ್ಪ ಗೋಡಂಬಿ, ಒಂದೂವರೆ ಎರಡು ಟೊಮೊಟೊ ತಗೊಂಡಿರೋದು. ಅದರಲ್ಲಿ ಒಂದು ಅರ್ಧದಷ್ಟು ಒಗ್ಗರಣೆಗೆ, ಇನ್ನ ಈರುಳ್ಳಿನೂ ಅಷ್ಟೇ ಒಂದು ಈರುಳ್ಳಿ ಒಗ್ಗರಣೆಗೆ. ಈಗ ಮಸಾಲೆ ಹುರ್ಕೋಬೇಕಲ್ಲ, ಅದಕ್ಕೆ ಇವಾಗ ಒಂದು ಕಡಾಯಿಗೆ ಒಂದ್ ಸ್ವಲ್ಪ ಎಣ್ಣೆ, ಚಕ್ಕೆ, ಲವಂಗ ಎಲ್ಲ, ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಒಂಚೂರು ಅರಿಶಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ. ಹಾಗೆ ಗೋಡಂಬಿ ಮತ್ತೆ ಟೊಮೊಟೊ ಇಷ್ಟನ್ನು ಹಾಕೊಂಡು ಸ್ವಲ್ಪ ಉಪ್ಪನ್ನ ಹಾಕಿ ಟೊಮೊಟೊ ಕರ್ಗೋ ಅಷ್ಟು ಬೇಯಿಸ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಂಥದ್ದು ಇಷ್ಟನೇ. ಇದಕ್ಕೆ ಇನ್ನೇನ್ ಜಾಸ್ತಿ ಕಾಯಿ ಅಂತೆಲ್ಲ ಏನು ಹಾಕಿಲ್ಲ. ಹಾಗೆ ಲಾಸ್ಟಿಗೆ ಸೋಂಕಾಳನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಇದನ್ನ ಆಫ್ ಮಾಡಿ ಇವಾಗ ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ. ಇದಕ್ಕೆ ಇನ್ನೇನು ಬೇಕಾಗಲ್ಲ. ನಾನು ಇಷ್ಟನ್ನೇ, ನಾನು ಇಲ್ಲಿ ಏನೋ ಮಾಡೋಣ ಅಂತ ಹೋದೆ, ಇದು ಇನ್ನೇನೋ ಒಂದಾಯ್ತು. ತುಂಬಾನೇ ಚೆನ್ನಾಗೂ ಬಂತು. ಅಂದ್ರೆ ನಾನು ಸೋಯಾಬೀನ್ ಗ್ರೇವಿ ಮಾಡೋಣ ಅಂತೇಳಿ ಅನ್ಕೊಂಡಿದ್ದು, ಬಟ್ ಅದನ್ನ ಮಾಡಕ್ಕಾಗಿಲ್ಲ, ಬೆಂಡೆಕಾಯಿ ಇತ್ತಲ್ಲ. ಸೊ ಹಂಗಾಗಿ ಬೆಂಡೆಕಾಯಿದೆ ಗ್ರೇವಿ ಮಾಡೋಣ ಅಂತ ಹೇಳಿ ಚಪಾತಿ ಮಾಡ್ಬಿಡೋಣ ಇದ್ರ ಜೊತೆಗೆ, ಚೆನ್ನಾಗಿರುತ್ತಲ್ಲ ಒನ್ ಟೈಮ್ಗೆ ನೈಟ್ ಅಂದ್ಬಿಟ್ಟು ಆ ತರ ಮಾಡ್ದೆ. ಇವಾಗ ಫಸ್ಟ್ ಬೆಂಡೆಕಾಯಿನೆಲ್ಲ ಚೆನ್ನಾಗಿ ಸಾಲ್ಟ್ ಹಾಕೋಬಿಟ್ಟು ವಾಶ್ ಮಾಡಿ ಒರೆಸಿ ಎತ್ತಿ ಇಟ್ಕೊಳ್ಳಿ. ಈಗ ಒಂದ್ ಚಿಕ್ಕ ಬಾಂಡ್ಲಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಬೆಂಡೆಕಾಯಿನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಬೆಂಡೆಕಾಯಿ ನೋಡಿ ನಾನು ಈ ಸೈಜಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇನ್ನು ಸಣ್ಣಗ್ ಬೇಕಂದ್ರೂ ಹಾಕೋಬಹುದು. ಅಚ್ಚು ನನಗೆ ಹೆಲ್ಪ್ ಮಾಡ್ತಾ ಇದೆ ಇಲ್ಲಿ. ಬೆಂಡೆಕಾಯಿ ಅದೇನು ಲೋಳೆ ಲೋಳೆ ಬಿಡುತ್ತಲ್ಲ, ಅದೆಲ್ಲ ಬಿಡಬಾರ್ದು. ಅಂದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಅವಾಗ ಲೋಳೆ ಅಂಶ ಎಲ್ಲ ಬರುತ್ತಲ್ಲ, ಅದೆಲ್ಲ ಸ್ವಲ್ಪ ಜಾಸ್ತಿ ಬಿಡುತ್ತೆ ಗೊತ್ತಾ. ಅದೆಲ್ಲ ಬಿಡಲ್ಲ. ಸಣ್ಣ ಕಟ್ ಮಾಡಿದಾಗೆಲ್ಲ ಆ ರೀತಿ ಎಲ್ಲ ಆಗ್ತಾ ಇರುತ್ತೆ. ಗ್ರೇವಿಗೆಲ್ಲ ಇಷ್ಟಿದ್ರೆ ಆಯ್ತು, ತುಂಬಾನೇ ಚೆನ್ನಾಗಾಗುತ್ತೆ. ಈ ತರ ಗ್ರೇವಿ ಸಿಂಪಲ್ ಆಗಿ ಮತ್ತೆ ಎಷ್ಟು ಬೇಗನೆ ಆಗೋಗುತ್ತೆ. ಈ ತರ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಸಾಲ್ಟ್ ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಈಗ ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು, ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕೊಳ್ತಾ ಇದೀನಿ. ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ ಅಂತ. ಹಾಗೆ ಅರ್ಧ ಈರುಳ್ಳಿ ಇತ್ತಲ್ಲ, ಇನ್ನ ಒಂದ್ ಈರುಳ್ಳಿ ಇತ್ತಲ್ಲ, ಆ ಒಂದ್ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಈ ತರ ಸಣ್ಣ ಕಟ್ ಮಾಡಿದ್ದು ಫ್ರೈ ಮಾಡ್ಕೊಳ್ಬೇಕು. ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದ್ಮೇಲೆ ಇನ್ನ ಅರ್ಧ ಟೊಮೊಟೊ ಇತ್ತಲ್ಲ, ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಲರ್ ಒಂದ್ ಸ್ವಲ್ಪ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಾದ್ಮೇಲೆ ಇವಾಗ ಹುರಿದಿರೋಂತ ಏನ್ ಬೆಂಡೆಕಾಯಿ ಇದೆಯಲ್ಲ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಒಂಚೂರು ಖಾರದ ಪುಡಿನ ಏನು ಈರುಳ್ಳಿ ಒಗ್ಗರಣೆ ಅಂದ್ರೆ ಈರುಳ್ಳಿ ಟೊಮೊಟೊ ಬೇಯ್ಬೇಕಾರೆ ಹಾಕ್ದೆ, ಅದು ಸ್ಕಿಪ್ ಆಗ್ಬಿಟ್ಟಿದೆ. ಸ್ವಲ್ಪ ಒಂಚೂರು ಖಾರದ ಪುಡಿ ಹಾಕೊಂಡಿದೀನಿ ಅಷ್ಟೇನೆ. ಚೆನ್ನಾಗಿರುತ್ತೆ, ಒಂಥರ ಟೇಸ್ಟ್ ಅಂತ, ಕಲರ್ ಬರುತ್ತೆ ಎಣ್ಣೆಲಿ ಖಾರದ ಪುಡಿ ಹಾಕಿದ್ರೆ ಅಂತ. ಈಗ ರುಬ್ಬಿರಂತಹ ಮಸಾಲೆನ ಎಲ್ಲ ಹಾಕೊಂಡು ನೀರ್ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ. ಒಂಥರ ದಿಢೀರ್ ಅಂತ ಆಗೋಗುತ್ತೆ ಈ ಗ್ರೇವಿ. ಎಷ್ಟು ಬೇಗನೆ ಆಗೋಗುತ್ತೆ, ಬೇಗ ಆಗೋಗ್ಬಿಡುತ್ತೆ. ಕ್ವಿಕ್ ಆಗಿ ಮಾಡ್ಬಿಡ್ಬೋದು. ಒನ್ ಟೈಮ್ಗೆ ಈ ತರ ಚೆನ್ನಾಗಿರುತ್ತೆ. ಇದಕ್ಕೀಗ 1 ಸ್ಪೂನ್ ಅಷ್ಟು ನಾನು ಖಾರದ ಪುಡಿ, 1 ಸ್ಪೂನ್ ಅಷ್ಟು ಧನಿಯಾದ ಪುಡಿ, ಹಾಗೆ ಒಂದ್ ಸ್ವಲ್ಪ ಗರಂ ಮಸಾಲೆ, ಆಮೇಲೆ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯಕ್ಕೆ ಅಂತ ಮುಚ್ಚಿಡಿ. ಇದು ಕುದ್ದೆಲ್ಲ ಆದ್ಮೇಲೆ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಬೆಂಡೆಕಾಯಿ ಗ್ರೇವಿ ಇದೊಂದ್ ಸ್ವಲ್ಪ ಗಟ್ಟಿ ಆಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಮೇಲೆ ಬೆಂಡೆಕಾಯಿ ಗ್ರೇವಿ ತುಂಬಾನೇ ರುಚಿಯಾಗಿ ಸಖತ್ತಾಗಿ ಬಂದಿರುತ್ತೆ. ಇದನ್ನ ರೈಸ್ಗೆ, ಚಪಾತಿ, ರೊಟ್ಟಿ ಯಾವ್ದಕ್ ಬೇಕಾದ್ರೂ ತಿನ್ಬೋದು ನೀವು. ತುಂಬಾನೇ ಚೆನ್ನಾಗಿರುತ್ತೆ ಮಾತ್ರ. ಅದ್ರಲ್ಲೂ ಚಪಾತಿಗೆ ಇನ್ನ ಚೆನ್ನಾಗಾಗುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬೆಂಡೆಕಾಯಿ ಗ್ರೇವಿ ರೆಡಿ ಆಗುತ್ತೆ. ನೋಡಿ, ನಾವು ಚಪಾತಿ ಮಾಡ್ಕೊಂಡಿದ್ವಲ್ಲ, ಚಪಾತಿ ಜೊತೆಗೆ ಬೆಂಡೆಕಾಯಿ ಗೊಜ್ಜು ಅಷ್ಟೇ ನೋಡಿ, ಈ ತರ ಗಟ್ಟಿಯಾಗಿರುತ್ತೆ. ತುಂಬಾ ಚೆನ್ನಾಗಿತ್ತು. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.